ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅನ್ಕೊತಾ ಇದ್ದೀನಿ. ಈ ವಿಡಿಯೋದಲ್ಲಿ ನನ್ನ ಒಂದು ಸಣ್ಣ ಕಿರುಪರಿಚಯದೊಂದಿಗೆ ನಾನು ನಿಮ್ಮ ಮುಂದಕ್ಕೆ ಬರ್ತಾ ಇದ್ದೀನಿ. ನೋಡಿ, ನನ್ನ ಹೆಸರು ರಘುವರ್ ಅಂತೇಳಿ, ಇಲ್ಲೇ ಬ್ಯಾಂಗ್ಳೂರಿಂದ ಮಾತಾಡ್ತಾ ಇರೋದು. ಸೊ ನಾನು ಬಂದುಬಿಟ್ಟು ಒಂದು ಫೈನಾನ್ಸ್ ಕಂಪ್ನಿಯಲ್ಲಿ ಒಂದು 6 ಇಯರ್ಸಿಂದ ಕೆಲಸ ಮಾಡ್ಕೊಂಡಿದ್ದೀನಿ. ಆ ಫೈನಾನ್ಸ್ ಕಂಪ್ನಿಯಲ್ಲಿ ತೊಗೊಂಡಿರೋ ಒಂದು ನಾಲೆಜ್ನ, ನನ್ನ ಹತ್ರ ಇರೋ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ಈ ವಿಡಿಯೋಸಲ್ಲಿ ನಾನು ನಿಮ್ಮ ಮುಂದೆ ಬರಬೇಕು ಅಂಥೇಳಿ ನಾನು ಡಿಸೈಡ್ ಮಾಡಿದ್ದೀನಿ. ಓಕೆ, ನೋಡಿ, ನಾನು ಮಾಡೋ ಒಂದು ಟಾಪಿಕ್ ಏನಿರುತ್ತೆ, ಎಕ್ಸಾಂಪಲ್ಲು, ಆ ಟಾಪಿಕ್ಕು ಎಲ್ರಿಗೂ ಇಷ್ಟ ಆಗುತ್ತೆ, 100% ಇಷ್ಟ ಆಗುತ್ತೆ. ಏನಕ್ಕೆ ಅಂತಂದರೆ, ಇವತ್ತಿನ ದಿನ ನಾವು ಯಾವುದ್ರ ಮೂಲಕ ತುಂಬ ಸಫರ್ ಆಗ್ತಾಯಿದ್ವಿ, ಆ ಟಾಪಿಕ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಗೊತ್ತಿದೆ ಎಲ್ರಿಗೂ, ಮನುಷ್ಯನಿಗೆ ಪ್ರಾಮುಖ್ಯತೆ ಇವತ್ತು ಉಸಿರಿಗಿಂತ ಇಂಪಾರ್ಟೆಂಟು ಕಾಸು. ಓಕೆ, ಉಸಿರಿಗಿಂತ ಇಂಪಾರ್ಟೆಂಟ್ ಕಾಸು. ಯಾಕಂದರೆ ಆ ಉಸಿರು ಕಾಪಾಡೋಕ್ಕೋ ಕಾಸು ಬೇಕು. ಬಟ್ ಆ ಕಾಸನ್ನ ನಾವು ಹಲವಾರು ರೀತಿಯಲ್ಲಿ ಪಡಿತಾ ಇದ್ದೀವಿ. ಕೆಲವರು ಬಿಸ್ನೆಸ್ ಮಾಡ್ತಾವ್ರೆ, ಕೆಲವರು ಜಾಬ್ ಮಾಡ್ತಾವ್ರೆ, ಕೆಲವರು ಏನಂತಾರೆ ಹೊಲ ಗದ್ದೆ ಮಾಡ್ತಾವ್ರೆ. ಎಲ್ಲ ರೀತಿಯಲ್ಲಿ ದುಡಿತಾ ಇದ್ದೀವಿ. ಬಟ್ ದುಡಿದು ಕೂಡ ಮನುಷ್ಯನಿಗೆ ಇವತ್ತು ಬೇರೆ ರೀತಿಯಲ್ಲಿ ದುಡ್ಡಿನ ಅವಶ್ಯಕತೆ ಬರ್ತಾಯಿದೆ ಅಲ್ವಾ? ಬೇರೆ ರೀತಿಯಲ್ಲಿ ಅಂದರೆ ಮತ್ತೆ ಬೇರೆ ಥರ ಅಂದ್ಕೋಬೇಡಿ. ಬೇರೆ ರೀತಿಯಲ್ಲಿ ಅಂದರೆ, ಕಷ್ಟ ಅಂತ ಬಂದಾಗ ನಾವು ಬ್ಯಾಂಕರ್ಗಳ ಹತ್ರ ಹೋಗ್ಬಿಟ್ಟು ಲೋನ್ಗೆ ಅಪ್ಲೈ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀವಿ. ಓಕೆ, ಲೋನ್ಸು. ಸೊ ಆ ಲೋನ್ಸಲ್ಲಿ ಕೂಡ ಸುಮಾರು ರೀತಿ ಇದೆ. ಹೋಮ್ ಲೋನ್ಸ್ ಆಗಿರ್ಬೋದು, ಬಿಸ್ನೆಸ್ ಲೋನ್ ಆಗಿರ್ಬೋದು, ಪರ್ಸ್ನಲ್ ಲೋನ್ ಆಗಿರ್ಬೋದು, ಓಕೆ, ಮುದ್ರಾ ಲೋನ್ಸ್ ಆಗಿರ್ಬೋದು, ಮತ್ತು ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಬರೋ ಯಾವುದಾದ್ರು ಸ್ಪೆಷಲ್ ಸ್ಕೀಮ್ ಸಂಬಂಧಪಟ್ಟಂಥ ಲೋನ್ಸು ಕೊಡ್ತಾರೆ, ಆ ಲೋನ್ಸು ಆಗಿರ್ಬೋದು. ಈ ಎಲ್ಲ ಲೋನ್ಗಳ ಬಗ್ಗೆ ಮಾಹಿತಿನ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಮಾಹಿತಿನ ಆಲ್ರೆಡಿ ಸುಮಾರು ಯೂಟ್ಯೂಬರ್ಸ್ನ ಕೊಟ್ಟಿದ್ದಾರೆ. ಬಟ್ ನನ್ನ ಉದ್ದೇಶ ಏನಂದರೆ, ಕನ್ನಡದಲ್ಲಿ ಅದನ್ನು ನಿಮಗೆ ತಲುಪಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ನೋಡಿ, ನನ್ನ ಹತ್ರ ಇರೋ ಜ್ಞಾನ, ಎಕ್ಸಾಂಪಲ್ ನೋಡಿ, ನನ್ನ ಹತ್ರ ಎಷ್ಟೋ ಒಂದು 10% ಅಷ್ಟು ಜ್ಞಾನ ಇರ್ಬೋದು. ಆ ಜ್ಞಾನನ, ಆ ನಾಲೆಜ್ನ ನಿಮಗೆ ಕೊಡಬೇಕು ಅನ್ನೋದು ಅಷ್ಟೇ. ನೋಡಿ, ಈಗ ಒಂದು ಮನುಷ್ಯನಿಂದ ಹಣ ಕಿತ್ಕೋಬೋದು, ಲಿವರ್ ಕಿತ್ಕೋಬೋದು, ಹಾರ್ಟ್ ಕಿತ್ಕೋಬೋದು, ಆಸ್ತಿ ಮಾಡಿದ ಸಂಪಾದನೆಗಿಂತ ಎಲ್ಲ ತೊಗೋಬೋದು. ಬಟ್ ಜ್ಞಾನನ ಈಗ ಕಿತ್ಕೊಳ್ಳೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸೊ ನನ್ನಲ್ಲಿರೋ ಉಳ್ಕೊಂಡಿರೋ ಒಂದು ನಾಲೆಜ್ನ ನಾನೇ ಇಟ್ಕೊಂಡ್ರೆ ಏನು ಬರೋಲ್ಲ, ಏನೂ ಪ್ರಯೋಜನ ಇಲ್ಲ. ಸೊ ಹಂಗಾಗಿ ಯಾರಿಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ವೋ ಅವರು ನನ್ನ ವೀಡಿಯೋಸ್ಗಳ ಮುಖಾಂತರ ತಿಳ್ಕೊಳ್ಳಿ ಅಂತ ಒಂದು ಉದ್ದೇಶದಿಂದ ಈ ಒಂದು ಚಾನಲ್ನ ನಾನು ಓಪನ್ ಮಾಡಿದ್ದೀನಿ. ಆ ಚಾನಲ್ ನೇಮ್ನ ನಾನು ಆಮೇಲೆ ಡಿಸ್ಕ್ರಿಪ್ಷನಲ್ಲೆಲ್ಲ ಕೊಡ್ತೀನಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಈ ಟಾಪಿಕ್ಸ್ನ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಯಾವ ರೀತಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಟಾಪಿಕ್ ಅಂತ ತೊಗೊಂಡ್ರೆ ಆ ಟಾಪಿಕ್ ರಿಲೇಟೆಡ್ ಶಾರ್ಟ್ಸ್ನ ಡೈಲಿ ಅಪ್ಲೋಡ್ ಮಾಡ್ಕೊತಾ ಇರ್ತೀನಿ. ಸ್ವಲ್ಪ ಇನ್ಫಾರ್ಮೇಷನ್ ಅದರಲ್ಲಿ ಬಿಡ್ತಾ ಇರ್ತೀನಿ. ಆ ಸ್ವಲ್ಪ ಇನ್ಫಾರ್ಮೇಷನ್ ಯಾಕೆ ಸ್ವಲ್ಪನೇ ಬಿಡ್ತಾನೆ ಅಂತ ಅಂದ್ಕೋಬೇಡಿ. ಏನಕ್ಕೆ ಅಂತಂದರೆ, ಗೊತ್ತಿರಲಾದ ವಿಷಯನ ನಾವು ಒಂದು ನಿಧಾನವಾಗಿ ಒಂದು ಪದ್ಧತಿ ಪ್ರಕಾರ ಹೇಳಿದ್ರೇ ಅರ್ಥ ಆಗುತ್ತೆ. ಒಂದೇ ಸಲ ಜಾಸ್ತಿ ನಾನು ಲಾಂಗ್ ಲೆಂತ್ ವೀಡಿಯೋಸ್ ಮಾಡ್ತಾ ಹೋಗ್ಬಿಟ್ಟು ಹೇಳ್ತಾ ಹೋದರೆ ಅರ್ಥ ಆಗಲ್ಲ. ಸೊ ಹಂಗಾಗಿ ಒಂದೊಂದು ಟಾಪಿಕ್ನ ನಿಧಾನವಾಗಿ ನಾನು ಶಾರ್ಟ್ಸ್ ರೂಪದಲ್ಲಿ ಅಪ್ಲೋಡ್ ಮಾಡಿ ವೀಕ್ಲಿ ಒಂದು ಆ ಶಾರ್ಟ್ ವೀಡಿಯೋಗೆ ಸಂಬಂಧಪಟ್ಟಿರೋ ಟಾಪಿಕ್ ಸಂಬಂಧಪಟ್ಟಿರೋ ಲಾಂಗ್ ವೀಡಿಯೋದಲ್ಲಿ ಮಾಡ್ತೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಕೂಡ ಯಾರಾದರೂ ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ ಬೇಕು ಅಂತಂದರೆ ನನ್ನ ಚಾನಲ್ನ ರೆಕಮೆಂಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ನಾನು ಇನ್ನೂ ಎಕ್ಸ್ಟ್ರಾ ಟಾಪಿಕ್ಸ್ ಏನಾದರೂ ಹೇಳ್ತೀನಿ ಅಂತಂದರೆ, ರಿಲೇಟೆಡ್ ಹೋಮ್ ಲೋನ್ಸ್, ಬಿಸ್ನೆಸ್ ಲೋನ್, ಪರ್ಸನಲ್ ಲೋನ್ ಆಯಿತು. ಸೆಕೆಂಡ್ರಿ ಇನ್ನೊಂದು ಯಾವುದು ಅಂತಂದರೆ, ನೋಡಿ, ಜನರಲ್ ಇನ್ಫಾರ್ಮೇಷನ್ಸ್ನ ಕೊಡ್ತೀನಿ ಫೈನಾನ್ಸ್ ಸಂಬಂಧಪಟ್ಟಂಗೆ. ಅದೇ ರೀತಿ ಯಾವುದಾದ್ರೂ ಗೌರ್ಮೆಂಟ್ ಕಡೆಯಿಂದ, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಯಾವುದಾದ್ರೂ ಸ್ಕೀಮ್ಸ್ ಅಪ್ಡೇಟ್ ಆಯಿತು ಅಂದರೆ ಅದನ್ನು ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಅದೇ ರೀತಿ ರಿಯಲ್ ಎಸ್ಟೇಟೆಡ್ ರಿಲೇಟ್ಸ್, ನೋಡಿ, ಇವತ್ತೊಂದು ಫ್ಲ್ಯಾಟ್ ಕೊಂಡು ತೊಗೋಬೇಕಾಗುತ್ತೆ, ಅದರ ರೇಟ್ ಏನಿರುತ್ತೆ, ಯಾವ ರೀತಿ ತೊಗೋಬೇಕು, ಓಕೆ, ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನು, ಅದೆಲ್ಲ ಯಾವ ರೀತಿ ನಾವು ಪ್ರೊಸೆಸ್ ಮಾಡ್ಕೋಬೇಕು ಅನ್ನೋದನ್ನು ನನ್ನ ಹತ್ರ ಇರೋ ಮಾಹಿತಿನ ನಾನು ನಿಧಾನವಾಗಿ 1 by 1 ವೀಡಿಯೋ ಮಾಡ್ತಾ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಇನ್ಫಾರ್ಮೇಷನ್ಗಳನ್ನು ನನ್ನ ಒಂದು ಚಾನಲಲ್ಲಿ ನೀವು ನೋಡ್ಬೋದು. ಸೊ ಈ ಇನ್ಫಾರ್ಮೇಷನ್ ನೋಡಬೇಕಾದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಾನು ಇವತ್ತಿಂದಾನೇ ನಾನು ವೀಡಿಯೋಗಳನ್ನ ಹಾಕೋಕ್ಕೆ ಶುರು ಮಾಡ್ತೀನಿ. ಸೊ ಈ ಕಿರುಪರಿಚಯದ ವೀಡಿಯೋ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ, ನನ್ನ ಚಾನಲ್ ಇಂಟೆನ್ಷನ್ ಏನು ಅನ್ನೋದು ನಿಮಗೆ ಗೊತ್ತಾಗಬೇಕು. ಯಾಕೆ ಅಂತಂದರೆ, ಎಲ್ಲರ ಥರ ಚಾನಲ್ ಓಪನ್ ಮಾಡಿಬಿಟ್ಟು ಸಿಕ್ಕೆಲ್ಲ ವೀಡಿಯೋ ಹಾಕ್ಬಿಟ್ಟು, ಓಕೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ನೀವು ನನಗೆ ಬೇಕಾಗಿರೋ ಒಂದು ಇಂಟೆನ್ಷನಿಂದ ನೀವು ಬಂದಿರ್ತೀರಿ, ಏನು ತೊಗೋಬೇಕು, ಏನು ಹೇಳ್ತಾರೆ ಇವರು ಅಂತ. ಬಟ್ ಆ ಇನ್ಫಾರ್ಮೇಷನ್ ನಾನು ಕೊಟ್ಟಿಲ್ಲ ಅಂತಂದರೆ ನನ್ನ ಚಾನಲ್ ಮಾಡಿ ನಿಮಗೆಲ್ಲ ಮೋಸ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕಾಗಿ ನನ್ನ ಕಿರುಪರಿಚಯದೊಂದಿಗೆ ನಾನು ಕೊಡೋ ಕಂಟೆಂಟ್ ಏನಂತ ಗೊತ್ತಾಗಲಿ ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ದಯಮಾಡಿ ನನ್ನ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ನಿಮಗೆ ಇಷ್ಟ ಆದರೆ ಈ ಚಾನಲ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಲಿ ಸ್ವಲ್ಪ ಹೇಳ್ಕೊಳ್ಳೋಕ್ಕೆ
ಟ್ರೈ ಮಾಡಿ. ಏನಕ್ಕೆ ಅಂತಂದರೆ ಇನ್ಫಾರ್ಮೇಷನ್ ಅನ್ನೋದು ಯಾರ ಹತ್ರನೂ ಪರ್ಮನೆಂಟಾಗಿ ಉಳಿಬಾರ್ದು, ಸ್ಪ್ರೆಡ್ ಆಗಬೇಕು. ಎಲ್ಲರೂ ನಾಲೆಜ್ನ ತಿಳ್ಕೋಬೇಕು, ಕಲಿಬೇಕು ಅಷ್ಟೇ. ನೋಡಿ, ಎಕ್ಸ್ಪೆಷಲಿ ನಾನು ಕನ್ನಡದಲ್ಲಿ ಹೇಳೋಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂತಂದರೆ, ಸುಮಾರು ವೀಡಿಯೋಗಳು ಮನಿ ರಿಲೇಟೆಡು, ಫೈನಾನ್ಸ್ ರಿಲೇಟೆಡು ಆಗಲಿ ಹಿಂದಿಯಲ್ಲಿ ನಮಗೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಸಿಗುತ್ತೆ. ಕನ್ನಡದಲ್ಲಿ ಭಾಳ ಕಮ್ಮಿ ಸಿಗುತ್ತೆ, ಇದ್ದಾರೆ ಕಮ್ಮಿ ಸಿಗುತ್ತೆ. ಸೊ ಅದರಲ್ಲಿ ಕೂಡ ನನ್ನ ಹತ್ರ ಇರೋ ಇನ್ಫಾರ್ಮೇಷನ್ನ ಒಂದು 10% ನಿಮಗೆ ಹೇಳಬೇಕು ಅಂತ ಉದ್ದೇಶದಿಂದ ಕನ್ನಡದಲ್ಲೇ ಮಾತಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಟ್ರೈ ಅಲ್ಲ, 100% ಕನ್ನಡನೇ ಮಾತಾಡ್ತೀನಿ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಷ್ಟು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲ್ ನೇಮ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಹೋಗಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.